ಓಂ ನಮಃ ಶಿವಾಯ. ಶ್ರೀಮಾತ್ರೇ ನಮಃ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಗುರು ರಾಶಿ ಪರಿವರ್ತನೆ 2026 ಇದರಿಂದ ಮಕರ ರಾಶಿಯವರಿಗೆ ಏನೆಲ್ಲ ಶುಭ ಫಲಗಳನ್ನ ಪಡಿತಾರೆ, ಹಾಗೆ ಏನೆಲ್ಲ ಘಟನೆಗಳು ನಡೀಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಗುರು ನೈಸರ್ಗಿಕವಾಗಿ ಶುಭ ಗ್ರಹ. ನಮ್ಮ ಹಿರಿಯರು ಎಲ್ಲರೂ ಹೇಳುವಂತೆ ಅರಮುನಿದರು ಗುರು ಕಾಯೋನವಾಗೆ ಗುರು ಬಲ ಇತ್ತು ಅಂತ ಹೇಳಿದರೆ ನಮ್ಮ ಎಷ್ಟೋ ಕೆಲಸ ಕಾರ್ಯಗಳು ಸರಾಗವಾಗಿ ಆಗ್ತವೆ. ಹಾಗೆ ಈ ವರ್ಷ ನಿಮಗೆ ಜೂನ್ 2ನೇ ತಾರೀಕೊಂದು ಗುರು ಕಟಕ ರಾಶಿಗೆ ಯಾವಾಗ ಸಂಚಾರ ಮಾಡ್ತಾರೋ ಅವಾಗ್ನಿಂದ ನಿಮಗೆ ಗುರುಬಲ ಅನ್ನೋದು ಮಕರ ರಾಶಿಯವರಿಗೆ ಬರ್ತಾ ಇದೆ. ಮಕರ ರಾಶಿಯವರು ಕಳೆದ ಸುಮಾರು ವರ್ಷಗಳಿಂದ ಕಷ್ಟಗಳನ್ನು ಅನುಭವಿಸಿದರೆ 2025ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. 26ರಲ್ಲಿ ನಿಮಗೆ ಈ ಗುರುಬಲ ಅನ್ನೋದು ಬರ್ತಾ ಇದೆ. ಕಳೆದ ವರ್ಷ ತುಂಬ ಜನ ಸಾಲಗಳು ಮಾಡ್ಕೊಂಡಿರ್ತಾರೆ. ಗುರು ಷಷ್ಠಭಾವದಲ್ಲಿದ್ದಾಗ ಸಾಲ ಮಾಡಿಸ್ತಾರೆ, ಮನೆಗಾಗಿ ಬಿಸ್ನೆಸ್ಗಾಗಿ ಸಾಲಗಳನ್ನ ಮಾಡಿಸಿರ್ತಾರೆ. ಸೊ ಈ ವರ್ಷ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರು ಯೋಗ್ಯ ವಯಸ್ಕರಿರ್ತೀರ ನಿಮಗೆ ವಿವಾಹ ಆಗುವ ಸಾಧ್ಯತೆ 2026-2027 ಜೂನ್ ಒಳಗಡೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಹಾಗೆ ವ್ಯಾಪಾರಗಳಲ್ಲಿ ವಿಶೇಷವಾದ ಒಂದು ಪ್ರಗತಿಯನ್ನು ನೀವು ಕಾಣ್ತೀರ. ಯಾಕೆಂತೇಳಿ ಗುರು ಸಪ್ತಮ ಭಾವದಲ್ಲಿ ಇರೋದ್ರಿಂದ ವ್ಯಾಪಾರದಲ್ಲಿ ಒಂದು ಉನ್ನತಿಯನ್ನು ನೀವು ಕಾಣ್ತೀರ. ವಿಶೇಷವಾಗಿ ಆಹಾರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಹಣಕಾಸು ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ, ಕಾನೂನು, ಧಾರ್ಮಿಕ ಕ್ಷೇತ್ರ, ಈ ಥರ ಒಂದು ಕ್ಷೇತ್ರಗಳಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಮಕರ ರಾಶಿಯವರು ಖಂಡಿತ ಪಡಿತೀರ. ಹಾಗೆ ದಾಂಪತ್ಯದಲ್ಲಿ ಒಂದು ಯಾರು ಒಂದು ವಾದ ವಿವಾದಗಳು ನಡೀತಾ ಇತ್ತು, ಒಂದು ಮನಸ್ತಾಪ ಅನ್ನೋದಿತ್ತು, ಈಗ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ನಿಮ್ಮ ಮಧ್ಯೆ ಒಂದು ಸಾಮರಸ್ಯ ಅನ್ನೋದು ಉಂಟಾಗುತ್ತೆ. ಹಾಗೆ ದಂಪತಿಗಳು ಯಾರು ಸ್ವಲ್ಪ ಬೇರೆ ಬೇರೆ ಮನಸ್ಸು ದೂರವಾಗಿದ್ದರು ಅವ್ರು ಖಂಡಿತ ಈಗ ಒಂದು ಅದು ಸರಿ ಮಾಡ್ಕೊಳ್ಳಿಕ್ಕೆ, ರಿಲೇಶನ್ಶಿಪ್ ಚೆನ್ನಾಗಲಿಕ್ಕೆ ಒಂದು ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿರೋರಿಗೆ ಈ ವರ್ಷ ಹೆಚ್ಚಿನ ಲಾಭ ಬರುತ್ತೆ. ಹಾಗೆ ಹೊಸ ಹೊಸ ಪಾರ್ಟ್ನರ್ಶಿಪ್ನ ನೀವು ಈ ವರ್ಷ ಮಾಡ್ಕೋಬೋದು. ಹಾಗೆ ವ್ಯಾಪಾರ ಸಲುವಾಗಿ ನೀವು ಪ್ರವಾಸ ಹೋಗುವಂಥ ಸಾಧ್ಯತೆ ಮಕರ ರಾಶಿಯವರಿಗೆ ಜಾಸ್ತಿನೇ ಇದೆ. ಅಕ್ಟೋಬರ್ 31 ನಂತರ ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ಗುರು ನಿಮಗೆ ಅಷ್ಟಮ ಭಾವಕ್ಕೆ ಹೋಗ್ತಾ ಇದ್ದಾರೆ. ಈ ಸಮಯದಲ್ಲಿ ಸ್ವಲ್ಪ ಯಾವುದೇ ರೀತಿಯಾದ ಬಿಗ್ ಇನ್ವೆಸ್ಟ್ಮೆಂಟ್ ಬೇಡ. ಹಾಗೆ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಹಾಗೆ ಮುಖ್ಯವಾಗಿ ಅಪಘಾತ, ವಾಹನಗಳು ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿರಿ. ಹಾಗೆ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಗಲಾಟೆಗಳಾಗುವ ಸಾಧ್ಯತೆ ಇರುತ್ತೆ. ಬಂಧುಗಳಲ್ಲಿ ವಿಯೋಗ ಅನ್ನೋದು ನಿಮಗೆ ಕಾಣುವ ಸಾಧ್ಯತೆ ಇರುತ್ತೆ. ನೀವು ಧೈರ್ಯವಾಗಿ ಅದನ್ನು ಮುನ್ನುಗ್ಗಿ ಎದುರಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ R&D ಡಿಪಾರ್ಟ್ಮೆಂಟ್, ರಿಸರ್ಚು, ಅಕ್ಲಟ್ಟು, ಧಾರ್ಮಿಕ ಕ್ಷೇತ್ರ, ಇನ್ಶೂರೆನ್ಸ್ ಇವ್ರಿಗೆ ಸ್ವಲ್ಪ ನವಂಬರ್, ಡಿಸೆಂಬರ್, ಜನವರಿ 2026ರಲ್ಲಿ ತುಂಬ ಅನುಕೂಲ ಆಗುತ್ತೆ. ಅವರಿಗೆಲ್ಲ ವಿಶೇಷವಾದ ಒಂದು ಅವಕಾಶಗಳು ಬರುತ್ತೆ. ಅದರಿಂದ ಒಂದು ಹೆಸರು, ಸ್ಥಾನಮಾನ, ಧನವನ್ನು ಅವರು ಪಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಜನವರಿ 25 ನಂತರ ಮತ್ತೆ ಗುರುವು ಕಟಕ ರಾಶಿಗೆ ಬರ್ತಾರೆ. ಆಗ ಸಪ್ತಮ ಭಾವದಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಸೊ ಸಪ್ತಮ ಭಾವ ಸಂಚಾರ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಒಂದು ನಿಮಗೆ ತೊಂದರೆ ಇರೋದಿಲ್ಲ. ಗುರು ನಿಮಗೆ ತೃತೀಯಾಧಿಪತಿ, ವ್ಯಯಾಧಿಪತಿ ಆಗ್ತಾರೆ. ಸೊ ಹಂಗಾಗಿ ಈ ಶಾರ್ಟ್ ಡಿಸ್ಟೆನ್ಸ್ ವ್ಯಾಪಾರ ಮಾಡೋರು, ಕಮ್ಯುನಿಕೇಷನ್ ಫೀಲ್ಡು, ಡಿಜಿಟಲ್ ಫೀಲ್ಡು, ಮೀಡಿಯಾ ಫೀಲ್ಡು, ರೈಟಿಂಗು, ಸ್ಪೋರ್ಟ್ಸ್ ಇವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ವ್ಯಯಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಧರ್ಮ ಕಾರ್ಯಗಳಿಗೆ ಮತ್ತು ತೀರ್ಥಕ್ಷೇತ್ರಗಳಿಗೆ, ಯೋಗ, ಧ್ಯಾನ ಈ ಥರ ವಿಚಾರಗಳಿಗೆ ಜಾಸ್ತಿ ಖರ್ಚನ್ನು ನೀವು ಮಾಡ್ತೀರಾ. ಧನವ್ಯಯ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಗುರುವಿನ ದೃಷ್ಟಿ ಅಮೃತದ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಸಪ್ತಮ ಭಾವದಿಂದ ಅವರು ವಿಶೇಷವಾಗಿ ತನ್ನ ಪಂಚಮ ದೃಷ್ಟಿಯಿಂದ ಲಾಭ ಸ್ಥಾನವನ್ನು ನೋಡ್ತಾ ಇರ್ತಾರೆ. ನಿಮ್ಮ ಕ್ರಿಯೇಟಿವಿಟಿಯಿಂದ, ನಿಮ್ಮ ಒಂದು ಎಫರ್ಟ್ಸಿಂದ ಖಂಡಿತವಾಗಿ ಲಾಭವನ್ನು ಗಳಿಸ್ತೀರಾ. ಹಿರಿಯ ಸಹೋದರರಿಂದ ಸಹಕಾರ ಸಿಗುತ್ತೆ. ಕ್ಲಬ್ಬು, ನೆಟ್ವರ್ಕು, ಸೋಷಿಯಲ್ ಮೀಡಿಯಾಸು, ಹಾಗೆ ಸಂಘ ಸಂಸ್ಥೆಗಳಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ವಿಶೇಷವಾಗಿ ಅನುಕೂಲನಾಗೋದು ಆಗುತ್ತೆ. ಹಾಗೆ ಲಗ್ನವನ್ನು ನೋಡ್ತಾ ಇರೋದ್ರಿಂದ ನಿಮಗೆ ಒಂದು ಸೆಲ್ಫ್ ಐಡೆಂಟಿಟಿ ಬಗ್ಗೆ ಜಾಸ್ತಿ ಗಮನವನ್ನು ಕೊಡ್ತೀರಾ. ತನ್ನ ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ಳಿಕ್ಕೆ ಒಂದು ಹೊಸ ಹೊಸ ಕೋರ್ಸ್ಗಳು ಜಾಯ್ನ್ ಆಗ್ತೀರಾ. ಆರೋಗ್ಯ ವೃದ್ಧಿಗೋಸ್ಕರ ನೀವು ಏನೇನು ಮಾಡ್ಕೋಬೇಕು, ನನ್ನ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಜಾಸ್ತಿ ಗಮನವನ್ನು ನೀವು ಕೊಡ್ತೀರಾ. ಹಾಗೆ ಗುರುವಿನ ದೃಷ್ಟಿಯಾಗಿ ನೋಡೋದಾದರೆ ಗುರುವು ಈ ವರ್ಷ ನಿಮಗೆ ಆಲ್ಮೋಸ್ಟ್ 9 ತಿಂಗಳು ಗುರುಬಲ ಇರುತ್ತೆ. ಗುರುಬಲ ಇರೋದ್ರಿಂದ ಅತಿ ಆಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಏನೇ ಕಷ್ಟಗಳು ಬಂದ್ರೂ ಅದು ಗುರು ನೈಸರ್ಗಿಕ ಶುಭ ಗ್ರಹ ಆಗಿರೋದ್ರಿಂದ ತನ್ನ ಶುಭತ್ವವನ್ನು ಖಂಡಿತ ಕೊಡ್ತಾರೆ. ಸೊ ಫಂಕ್ಷನಲಿ
ಮಲೆಫಿಕ್ ಆದ್ರೂ ನ್ಯಾಚುರಲಿ ಬೆನಿಫಿಕ್ ಆಗಿರೋದ್ರಿಂದ ಖಂಡಿತ ತನ್ನ ಕಾರಕತ್ವದ ಫಲಗಳೇನಿರುತ್ತೆ ಅದನ್ನ ಖಂಡಿತ ಶುಭ ಫಲನ ಕೊಡ್ತಾರೆ. ಹಾಗಾಗಿ ನೀವು ಗುರುವಿನ ಶುಭ ಫಲಗಳನ್ನ ಅನುಭವಿಸ್ತೀರಾ. ಮೇನ್ ಮುಖ್ಯವಾಗಿ ಯಾರು ವಯಸ್ಕರಿರ್ತೀರ ಅವ್ರಿಗೆ ಯುವ ಯೋಗ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಒಂದು ಯಾರು ಉದ್ಯೋಗ ಬೇಕು, ಒಂದು ವ್ಯಾಪಾರ ಬೇಕು, ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ಖಂಡಿತ ವ್ಯಾಪಾರ ಈ ವರ್ಷ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಲಿಕ್ಕೆ ಖಂಡಿತ ಮುಂದುವರಿಬೋದು. ಈ ಘಟನೆಗಳು ಖಂಡಿತ ನಡೆಯುತ್ತೆ. ಹಾಗೆ ನೀವು ಪರಿಹಾರಕ್ಕೆ ಅಂತ ಬಂದರೆ ನೋಡಿ, ನಾವೆಷ್ಟೇ ಜ್ಯೋತಿಷ್ಯ ಪ್ರಿಡಿಕ್ಟ್ ಮಾಡಿದ್ರು, ಗೋಚಾರ ಫಲ ಹೇಳಿದ್ರು ಕರ್ಮ ಅನ್ನೋದು 100 ಟೈಮ್ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಕರ್ಮ ಇಸ್ ವೆರಿ ಇಂಪಾರ್ಟೆಂಟ್. ಭಗವದ್ಗೀತೆಯಲ್ಲೂ ಅಷ್ಟೇ ಸುಮಾರು ಗ್ರಂಥಗಳಲ್ಲಿ ಕರ್ಮದ ಬಗ್ಗೆ ತುಂಬ ಉಲ್ಲೇಖ ಇದೆ, ಕರ್ಮನೇ ಇಂಪಾರ್ಟೆಂಟ್ ಅಂತ. ಯಾಕೆ ಅಂತ ಹೇಳಿದರೆ, ರಾಮಾಯಣದಲ್ಲಿ ವಸಿಷ್ಠರಂಥ ಮಹಾಗುರುಗಳಿದ್ರೂ ರಾಮನಿಗೆ ತನ್ನ ಕರ್ಮದಿಂದ ತಪ್ಪಿಸ್ಕೊಳ್ಳೋಕ್ಕೆ ವನವಾಸ ಹೋಗೋದು ತಪ್ಪಿಸೋಕ್ಕಾಗಲಿಲ್ಲ. ಇನ್ನು ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸ, ಸಾಕ್ಷಾತ್ ಭಗವಂತ ಇದ್ರೂ ಕರ್ಮದಲ್ಲಿ ಅವರು ಕಾಲಿಡಲಿಲ್ಲ, ಅವರು ವನವಾಸನ ತಪ್ಪಿಸ್ಲಿಕ್ಕಾಗಲಿಲ್ಲ. ಅಂದರೆ ಕರ್ಮಕ್ಕೆ ಎಲ್ಲರೂ ಅಧೀನ, ನಿಯತಿ ಅಂದರೆ ವಿಧಿಗೆ ಎಲ್ಲರೂ ಅಧೀನರಾಗಿರಬೇಕಾಗತ್ತೆ, ಕರ್ಮನ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ಈ ಪ್ರಿಡಿಕ್ಷನ್ ಏನಂತ ಹೇಳಿದ್ರೆ ಒಂದು ಮಾರ್ಗದರ್ಶಕವಾಗಿ ಕೆಲಸ ಮಾಡುತ್ತೆ. ನಾವು ನಿಜವಾಗ್ಲೂ ನಮ್ಮ ಕರ್ಮ ಏನಿದೆ, ನಮ್ಮದು ಎನರ್ಜಿ ಫ್ಲೋ ಯಾವ ರೀತಿ ನಡೀತಾ ಇದೆ, ನಮ್ಮ ಲೈಫ್ನ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನಾವು ತಿಳ್ಕೊಬೇಕು ಅಂದರೆ ನಾವು ಜಾತಕನ ವಿಶ್ಲೇಷಣೆ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಸ್ಪೇಸ್ ಟೈಮ್ ಯಾವ್ದು ನಡೀತಾ ಇದೆ, ದಶಾಭುಕ್ತಿ ಏನು ನಡೀತಾ ಇದೆ ಅದನ್ನು ನೋಡಿಕೊಂಡು ನಮಗೆ ಯಾವ ಎನರ್ಜಿ ಲೈಫಲ್ಲಿ ಈಗ ಆಕ್ಟಿವೇಶನ್ ಆಗಿದೆ ಅನ್ನೋದು ನೋಡಿಕೊಂಡು ಅದ್ರ ತಕ್ಕನಾಗಿ ಹರಿಯೋ ನದಿ ಜೊತೆ ನಾವು ಫ್ಲೋ ಆಯಿತು ಅಂತ ಹೇಳಿದರೆ, ಆ ಎನರ್ಜಿ ಜೊತೆ ಫ್ಲೋ ಆಯಿತು ಅಂತ ಹೇಳಿದರೆ ಖಂಡಿತ ನಮ್ಮ ಗಮ್ಯನ ಬೇಗ ತಲುಪ್ಬೋದು. ಸೊ ನೀವು ಹಂಗಾಗಿ ನಾನು ಗೋಚಾರ ಫಲಗಳು ಜಾಸ್ತಿ ಹೇಳೋದಿಲ್ಲ, ಈ ವಾರ ಭವಿಷ್ಯ ಮಾಸ ಭವಿಷ್ಯದಿಂದ ನಾನು ಜಾಸ್ತಿ ಹೇಳೋಕೆ ಬರಲ್ಲ. ಬಟ್ ಗುರುವಿನ ವಿಶೇಷವಾಗಿ ಗುರು ಪರಿವರ್ತನೆ ಆಗೋದ್ರಿಂದ ಎಲ್ಲ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ಗುರುವಿನ ಫಲಗಳನ್ನ ನಾನು ಹೇಳಿದ್ದೀನಿ. ಸೊ ಮುಖ್ಯವಾಗಿ ನೀವು ಗುರು ಒಂದು 3 ತಿಂಗಳು ಗುರುಬಲ ಇರಲ್ಲ. ಹಾಗಾಗಿ ನೀವು ಗಾಣಗಾಪುರ ದತ್ತಾತ್ರೇಯವರ ದರ್ಶನ ಮಾಡ್ಕೊಂಬನ್ನಿ, ಕ್ಷೇತ್ರವಾಸ ಮಾಡಿ. ಹಾಗೆ ತೀರ್ಥ ಸ್ನಾನ ವೆರಿ ಇಂಪಾರ್ಟೆಂಟು. ನೀವು ಎಷ್ಟು ಈ ವರ್ಷ ತೀರ್ಥ ಸ್ನಾನ ಮಾಡ್ತೀರಾ ಗುರುಗಳ ಸನ್ನಿಧಾನದಲ್ಲಿ, ಹಾಗೆ ತೀರ್ಥಕ್ಷೇತ್ರಗಳಲ್ಲಿ, ಖಂಡಿತ ಅದು ಹೆಚ್ಚು ನಿಮಗೆ ರಿಫ್ರೆಶ್ ಆಗುತ್ತೆ, ನಿಮ್ಮ ಎನರ್ಜಿ ಗೇನ್ ಆಗುತ್ತೆ. ಯಾಕೆಂದರೆ ನೀರಿಗೆ ಒಂದು ಎನರ್ಜಿನ ಹಿಡಿದಿರೋ ಶಕ್ತಿ ಇರುತ್ತೆ. ಸೊ ನೀವು ಎಷ್ಟು ತೀರ್ಥ ಸ್ನಾನ ಮಾಡ್ತೀರೋ ನೀವು ರಿಫ್ರೆಶ್ ಆಗಿ ನಿಮ್ಮ ಕರ್ಮಗಳು, ನಿಮ್ಮ ಅವರ ಎಲ್ಲ ಕ್ಲೀನಾಗಿ ನಿಮಗೆ ಹೆಚ್ಚಿನ ಒಂದು ಎನರ್ಜಿ ಬರುತ್ತೆ, ಒಂದು ಜೀವನದಲ್ಲಿ ಬದಲಾವಣೆ ಅನ್ನೋದು ಕಾಣುತ್ತೆ. ಸೊ ಹಾಗಾಗಿ ನೀವು ಗಾಣಗಾಪುರ ಕ್ಷೇತ್ರದ ದರ್ಶನ ಮಾಡ್ಕೊಬನ್ನಿ. ಹಾಗೆ ಸಾಧ್ಯವಾದರೆ ಗುರು ಚರಿತ್ರೆಯನ್ನು ಪಾರಾಯಣ ಮಾಡಿ. ಇದರಿಂದ ನಿಮಗೆ ಹೆಚ್ಚಿನ ಒಂದು ಬಲಾನ ಸಿಗುತ್ತೆ, ಒಂದು ಗೈಡೆನ್ಸ್ ಅನ್ನೋದು ಗುರುವಿನ ಮುಖಾಂತರ ಸಿಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ಮಕರ ರಾಶಿಯವರಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.